ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026ರಿಂದ 31ರವರೆಗಿನ ಅವಧಿಗೆ ನಡೆಯಲಿರುವ ಚುನಾವಣೆಗೆ ಸಂಬಂಧಿಸಿದಂತೆ ಏಪ್ರಿಲ್ 1ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಅಧಿಸೂಚನೆ ಹೊರಡಿಸಿ 10 ದಿನ ಕಳೆದರೂ ಈವರೆಗೆ ಅಧಿಕೃತ ಮತದಾರರ ಪಟ್ಟಿ ಪ್ರಕಟವಾಗಿಲ್ಲ. ಅಧಿಕೃತ ಮತದಾರರ ಪಟ್ಟಿ ಇಲ್ಲದೆಯೇ ಕುಷ್ಟಗಿಯಲ್ಲಿ ನಾಮಪತ್ರ ಸ್ವೀಕಾರಕ್ಕಾಗಿ ಚುನಾವಣಾಧಿಕಾರಿಗಳು ಕಚೇರಿ ಆರಂಭಿಸಿದ್ದಾರೆ. ಯಾರಿಗೆ ಮತದಾನದ ಹಕ್ಕಿದೆ, ಯಾರಿಗೆ ಇಲ್ಲ ಎಂಬ ಸ್ಪಷ್ಟತೆ ಇಲ್ಲದೆ ಪ್ರಕ್ರಿಯೆ ಮುಂದುವರಿಯುತ್ತಿರುವುದಕ್ಕೆ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತದಾರರ ಪಟ್ಟಿ ಪ್ರಕಟವಾಗದೇ ಇದ್ದರೆ ಚುನಾವಣೆ ಪ್ರಕ್ರಿಯೆಯ ವಿಶ್ವಾಸಾರ್ಹತೆ ಮೇಲೆ ಅನುಮಾನ ಮೂಡುತ್ತದೆ. ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ಮುಂದಾಗುತ್ತಿರುವ ಈ ಹೊತ್ತಿನಲ್ಲಿ ಅಧಿಕೃತ ಮತದಾರರ ಪಟ್ಟಿ ಇಲ್ಲದಿರುವುದು ಗೊಂದಲವನ್ನು ಹೆಚ್ಚಿಸಿದೆ. ಮೊದಲು ಮತದಾನ ಪಟ್ಟಿ ಹೊರಬರಬೇಕು, ನಂತರವೇ ಚುನಾವಣೆ ಪ್ರಕ್ರಿಯೆ ಮುಂದುವರಿಯಬೇಕು ಎಂಬುದು ಹಲವು ಶಿಕ್ಷಕರ ಒತ್ತಾಯವಾಗಿದೆ. ಅಲ್ಲದೆ ಪಟ್ಟಿ ಬಿಡುಗಡೆ ತಡವಾಗುತ್ತಿರುವುದು ಅಭ್ಯರ್ಥಿಗಳ ತಯಾರಿ, ಬೆಂಬಲ ಸಂಗ್ರಹ ಮತ್ತು ಮತದಾರರ ದೃಢೀಕರಣ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತಿದೆ. ಶಿಕ್ಷಕರು ಈಗ ಚುನಾವಣಾ ಅಧಿಕಾರಿಗಳಿಂದ ತಕ್ಷಣ ಸ್ಪಷ್ಟನೆ ಮತ್ತು ಅಧಿಕೃತ ಪ್ರಕಟಣೆ ನಿರೀಕ್ಷಿಸುತ್ತಿದ್ದಾರೆ. ಅಲ್ಲದೆ ಸ್ಥಳೀಯ ಚುನಾವಣಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಸಂಘದ ಮುಂದಿನ ಅವಧಿಯಲ್ಲಿ ಶಿಕ್ಷಕರ ಸಮಸ್ಯೆಗಳು, ವರ್ಗಾವಣೆ, ಸೇವಾ ಭದ್ರತೆ ಮತ್ತು ಆಡಳಿತಾತ್ಮಕ ಬೇಡಿಕೆಗಳಂತಹ ವಿಷಯಗಳು ಪ್ರಮುಖವಾಗಲಿವೆ. ಆದ್ದರಿಂದಲೇ ಚುನಾವಣೆಯ ಪಾರದರ್ಶಕತೆ ಬಗ್ಗೆ ಶಿಕ್ಷಕರು ಹೆಚ್ಚು ಜಾಗರೂಕರಾಗುತ್ತಿದ್ದಾರೆ. ಈ ಕುರಿತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ, ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಶಿಕ್ಷಕರು ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಕೇಳ್ರಿ, ನಾ ಬಂದು 3 ಸಲ ಬಂದಿದ್ದೀನಿ, ಅವಾಗ ಯಾರು ಇಲ್ಲ. ಇದು ಹೊಣೆಗಾರ ಯಾರು? ಇದು ಚುನಾವಣೆ ಸರ್. ಅಲ್ಲ ಆಯ್ತು ಸರ್, ಇದು ಚುನಾವಣೆ. ನೀವು ಬ್ಯಾಲೆಟ್ ಏನು ಹೇಳಕ್ಕೆ ಅಷ್ಟು ಮಾಡ್ರಿ. ಈಗ ಯಾರು ನಾಮಿನೇಷನ್ ಮಾಡ್ಬೇಕಂತ ನೀವು ಮತಾರ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ಬೇಕು? ಹೊಳ್ಳೋಕೆ ನೀವೇ ಉತ್ತರ. ನೀವು ಫೋನ್ ಅಂತಾರ, ಫೋನ್ ಹಾಗೆ ಎಲ್ಲೋ ಒಂದು ಕೀಡಾಗಿರೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ ಕದ ಹಾಕೊಂಡು ಹೋಗ್ಬಿಡಲ್ಲ, ಲೆಚ್ಚರ ಆಗ್ತದೆ. ಈಗ ನಾವು ನಾಮಿನೇಷನ್ ಮಾಡ್ಬೇಕಂದ್ರೆ ಕ್ರಮ ಸಂಖ್ಯೆ ಹಾಕ್ಬೇಕು, ಇದು ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಆಮೇಲೆ 5 ಮಂದಿ ಏನಂದ್ರೆ ಅನುಸೂಚಕರು, ಮೋದಕರು, ಅವ್ರು ಸ್ಯಾಲರಿ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಈಗ ನಮ್ಮ ಕಚೇರಿ ಬಂದೈತಿ, ಅವ್ರು ಕೊಡೋರು ಯಾರು? ಬಿಫೋರ್ ಆಗಿ ನಾವೆಲ್ಲ ನಾವು ನಾಮಿನೇಷನ್ ಸ್ಥಳ ಹಾಕ್ಬೇಕಿತ್ತು. ಈ ಸ್ಥಳೀಕರಣ ಮಾಡ್ರಿ ಇಲ್ಲ ಚುನಾವಣೆ. ನೀವು ಬೇಕಿದ್ದ ಗಮನ ತೋರಿ ಮಾತಾಡ್ರಿ. ಘೋಷಣೆ ಆಗಿಬಿಡುತ್ತೆ 1/4/2026 ಚಲೋ ಐತಿದೆ. ಏನು ಈಗಾಗಲೇ ಇವತ್ತು ಎಷ್ಟು ಅಂದ್ರೆ ತಾರೀಕು 11 ಆದರೂ ಕೂಡ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ಪಟ್ಟಿ ಹಚ್ಚಿಲ್ಲ. ಆಮೇಲೆ ಮತದಾರ ಪಟ್ಟಿ ಹಚ್ಚಿಲ್ಲ. ಇವತ್ತು 10:10 ಇವರು ಕಚೇರಿ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾಮಿನೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕು? ನಾಮಿನೇಷನ್ ಮತದಾರ ಯಾದಿ ಇಲ್ಲ ಅಂದ್ರೆ ನಾವು ನಾಮಿನೇಷನ್ ಮಾಡೋಕ್ಕೆ ಅರ್ಹರಲ್ಲ. ಹಾಗೆ ಮತದಾರ ಯಾದಿ ಇಲ್ಲ ಅಂದ್ರೆ ನಾಮಿನೇಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಕಚೇರಿನ ಕಿಲಿ ಹಾಕ್ಕೊಂಡು ಹೋಗೋದು ಭಾಳ ಸೂಕ್ತ ಅಂತ ನನ್ನ ಒಂದು ಸಲಹೆ. ಆಮೇಲೆ 5 ವರ್ಷ ಶುಲ್ಕ ತುಂಬಕ್ಕಂತಾರೆ. ಇವತ್ತು ಶನಿವಾರ, ನಾಳೆಗೆ 5 ಹೀಗಾಗಿ ಆ ಶುಲ್ಕ ಇದು ಕಚೇರಿ ಬಂದು ಇರೋದರಿಂದ ಸ್ಯಾಲರಿ ಸರ್ಟಿಫಿಕೇಟ್ ನಮ್ಗೆ ಸಿಗೋದೇ ಇಲ್ಲ. ಹಾಗಾಗಿ ಅಭ್ಯರ್ಥಿಗಳು ಭಾಳಷ್ಟು ನಾಮಿನೇಷನ್ ಮಾಡೋಕ್ಕೆ ಅರ್ಹರಾಗಿರೋದಿಲ್ಲ. ಅದಕ್ಕೆ ಹೀಗಾಗಿ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಈ ಕಚೇರಿಯನ್ನು ಬಂದ್ ಮಾಡ್ಕೊಂಡು ಹೋಗಿ ಸೂಕ್ತ ಅಂತ ನನ್ನ ಒಂದು ಸಲಹೆ. ಎಲ್ಲೇ ಒಂದು ರಾಜ್ಯ ಸಮಿತಿ ಕಳಿಸ್ಕೊಟ್ರೆ ರಾಜ್ಯದಿಂದ ಜಿಲ್ಲಾಕ್ಕೆ ಬರೋದು, ಜಿಲ್ಲಾದಿಂದ ಅನುಮೋದನೆ ಆಗಿ ತಾಲೂಕಿಗೆ ಬಂದಾಗ ಇವೆಲ್ಲ ಪ್ರಕ್ರಿಯೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಮುಂಚಿತ ಎಲ್ಲ ಹಚ್ಬೇಕ್ರಿ. ಈಗ ನೋಡಿ, ಸ್ಯಾಲರಿ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಇವತ್ತು ಸ್ಯಾಟರ್ಡೆ ಸುಟ್ಟಿ ಅದು, ನಾಳೆ ಸಂಡೇ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ಕಂದ್ರೆ ಇದು ಪೂರ್ವ ನಿಯೋಜಿತ ಚುನಾವಣೆ ಅಂತ ನಾನು ಅಂತೀನಿ. ಯಾಕಂದರೆ ಅಡ್ವಾನ್ಸ್ ಹೇಳ್ಬಿಟ್ರೆ ನಮ್ಮ ಎಲ್ಲ ಅಭ್ಯರ್ಥಿಗಳು ಏನು ಅಭ್ಯರ್ಥಿ ಚುನಾವಣೆ ನಿಂದ್ಬೇಕಂತವ್ರು ಎಲ್ಲ ಸೌಲಭ್ಯ ತೊಗೊಂಡು ಎಲ್ಲ ಕಾಗದ ಪತ್ರ ರೆಡಿ ಮಾಡಿಕೊಂಡು ನಾಮಿನೇಷನ್ ಮಾಡ್ತಾರೆ. ಹಾಗಾಗಿ ಇವತ್ತು ಶನಿವಾರ 5 ಇರೋದ್ರಿಂದ ಇದು ಏನೋ ಒಂದು ಪೂರ್ವ ನಿಯೋಜಿತ ಯೋಚನೆ ಮಾಡಿದಂತ ನನ್ನ ಒಂದು ಅನಿಸಿಕೆ ಸರ್. ಸೂಕ್ತ ಎಲ್ಲೇ ಒಂದು ಕಡೆ ಆಡಳಿತ ಮಂಡಳಿ ನಿಂದಿರಲಿ, ಅದು ಅವ್ರಿಗೆ ಯೋಚನೆ ಬಿಟ್ಟು ಸರ್. ಅದು ಆರಿಸ್ಬೋದು ಬಿಡೋದು ಸೆಕೆಂಡ್ರಿ. ಹೀಗಾಗಿ ಆಡಳಿತ ಮಂಡಳಿ ನಿಂದಿರಲಿ ಅಥವಾ ಬೇರೆದವರು ಕೂಡ ಇದಕ್ಕೆ ಭಾಳಷ್ಟು ನಾಮಿನೇಷನ್ ಮಾಡ್ತಾ ಇದ್ದಾರೆ.
ಹಾಗಾಗಿ ಇವತ್ತೇನದ ಈ 12:30 ಆಯ್ತು ಸರ್, ಮತದಾರ ಯಾರಿನ ಪಟ್ಟಿನೇ ಇಲ್ಲಂದರೆ ಕ್ರಮ ಸಂಖ್ಯೆ ಹಾಕೋದಂತ. ಆಮೇಲೆ 5 ಮಂದಿ ಅನುಮೋದಕರು ಆಗ್ಬೇಕು, 5 ಮಂದಿದು ಸೂಚಕರಾಗಬೇಕು. ಅವರೆಲ್ಲ ಸ್ಯಾಲ್ರಿ ಸರ್ಟಿಫಿಕೇಟ್ ಕೂಡ ಏನಂದ್ರೆ ನಾಮಿನೇಷನ್ಗೆ ಹಚ್ಚಬೇಕು. ಹೀಗಾಗಿ ಬಹಳಷ್ಟು ನಮ್ಮ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿ ತೊಂದರೆ ಆಗಿದೆ. ಹಾಗಾಗಿ ಇವತ್ತೇನಂದ್ರೆ ಖಾಲಿ ಕಚೇರಿ ತೆಗೆದುಕೊಡ್ಕಿನ ಮುಚ್ಕೊಂಡು ಹೋಗೋದು ಭಾಳ ಸೂಕ್ತ ಅಂತ ನನ್ನ ಒಂದು ವೈಯಕ್ತಿಕ ವಿಚಾರ. ಅಷ್ಟೇ, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗಳು ರಾಜ್ಯಾದ್ಯಂತ ನಡೆದಿದ್ದು. ಈ ಕುರಿತಾಗಿ 1/4/2026 ಬೈಲಾವನ್ನು ಹೊರಡಿಸಿದ್ದಾರೆ. ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಮುಖ್ಯವಾದ ದಾಖಲೆ ಅಂತಂದರೆ ಮತದಾರ ಪಟ್ಟಿ. ಆ ಮತದಾರ ಪಟ್ಟಿನೇ ಇವತ್ತು ಅಲಭ್ಯವಿರುವುದರಿಂದ ಇವತ್ತು ನಾಮಿನೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ದ್ವಂದ್ವ ಉಂಟಾಗಿದೆ. ಇದರಲ್ಲಿ ಡೋಲಾಯಮಾನ ವ್ಯವಸ್ಥೆ ಕಂಡು ಬರ್ತಾ ಇದೆ. ಹೀಗಾಗಿ ಪೂರಕವಾಗಿರ್ತಕ್ಕಂಥ ದಾಖಲೆಗಳು ಲಭ್ಯ ಇತ್ತು ಅಂತಂದರೆ ನಾಮಿನೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇತ್ತು. ಹಾಗಾಗಿ ಕೆಲವು ಅಭ್ಯರ್ಥಿಗಳು ಇದರಲ್ಲಿ ಗೊಂದಲಕ್ಕೀಡಾಗಿದ್ದಾರೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡು ಸುಸೂತ್ರವಾಗಿ ಈ ಚುನಾವಣೆ ನೀಡುವುದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕಂತ ತಿಳ್ಕೊಂಡು ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. 2026ರಿಂದ 2031 ನಡೀತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈಗಾಗಲೇ ಚುನಾವಣಾಧಿಕಾರಿಗಳನ್ನು ನೇಮಕಾತಿಯನ್ನು ಮಾಡಿದ್ದಾರೆ. ಆದರೆ ಮತದಾರರ ಪಟ್ಟಿ ಚುನಾವಣಾಧಿಕಾರಿಗಳನ್ನು ನಾವು ಸಂಪರ್ಕಿಸಿದಾಗ 12 ಗಂಟೆ 15-20 ನಿಮಿಷದವರೆಗೆ ಚುನಾವಣಾ ಮತದಾರರ ಪಟ್ಟಿ ಇಲ್ಲ ಅನ್ನುವಂಥ, ಲಭ್ಯ ಇಲ್ಲ ಅನ್ನುವಂಥ ಮಾಹಿತಿ ನಮಗೆ ಬಂದಿರೋದ್ರಿಂದ ಮತದಾರರ ಪಟ್ಟಿನೇ ಇಲ್ಲ ಅಂತಂದ ಮೇಲೆ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೆಸ್ತೀರಿ ನೀವು ಅನ್ನುವಂಥ ಪ್ರಶ್ನೆಯನ್ನು ನಾವು ಚುನಾವಣಾಧಿಕಾರಿಗಳಿಗೆ ಕೇಳಿದ್ದೇವೆ. ಅವರು ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ನಮಗೆ ನೀಡಿಲ್ಲ. ಹಾಗಾಗಿ ದಯವಿಟ್ಟು ಚುನಾವಣಾ ಅಧಿಕಾರಿಗಳು, ರಾಜ್ಯ ಚುನಾವಣಾ ಅಧಿಕಾರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಆ ಇರುವಂಥ ಮಾಹಿತಿಯನ್ನು ಸಕಾಲಕ್ಕೆ ತಲುಪಿಸೋದ್ರ ಮೂಲಕ ಇವತ್ತು ಸ್ಪರ್ಧೆ ಮಾಡ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. ನನ್ನ ಹೆಸರು ಮಲ್ಲಪ್ಪ ಕುದುರಿ, ನಾನು ನಿಕಟಪೂರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಕೃಷ್ಣ. ಈ ಕುರಿತಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಲಿ ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಹಾಗೂ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡಿರುವ ಶಿವನಗೌಡ ಜಾಲಿಹಾಳ್ ಈ ರೀತಿ ಸ್ಪಷ್ಟನೆ ನೀಡಿದ್ದಾರೆ. ಹೊರತುಪಡಿಸಿದ PhD ಶಿಕ್ಷಕರ 631 ಪಟ್ಟಿ ನಾವು ರಾಜ್ಯ ಸಂಘದ ಅನುಮೋದನೆಗಾಗಿ ಸಲ್ಲಿಸಿದ್ವಿ. ಅದೇ ಯಥಾವತ್ತಾಗಿ ಬರ್ತದೆ, ಬಟ್ ಏನು ಬದಲಾವಣೆ ಆಗಿ ಸಾಧ್ಯ. ನಮ್ಗೆ ಮತದಾರ ಪಟ್ಟಿ ಲಭ್ಯ ಇಲ್ಲ. ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅವ್ರಿಗೆ ನಾವು ಲೆಟರ್ ಬರಿತೀವಿ. ಶಿವನಗೌಡ ಜಾಲಿಹಾಳ್ ಅಂತೇಳಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆಗೆ ಚುನಾವಣಾಧಿಕಾರಿಗೆ ನಾವು ನೇಮಿಸ್ಯಾರ. ಅದರ 12 ಗಂಟೆ 22 ನಿಮಿಷ ಆರಿಸಿ ಇದುವರೆಗೂ ಮತಪಟ್ಟಿ ಒಂದು ಬಂದಿಲ್ಲ. ಆ ಕಾರಣ ಒಂದು ಸ್ವಲ್ಪ ಈ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡೀವಿ. ಆದ್ರೆ ಮತಪಟ್ಟಿ ಅವಶ್ಯಕ ಬೇಕಾಗಿರೋದರಿಂದ ಚುನಾವಣಾ ಪ್ರಕ್ರಿಯೆ ಸ್ವಲ್ಪ ಕುಂಠಿತ ಆಗಿದೆ ಅಂತ ಹೇಳ್ತೀವಿ. ಈ ರಾಜ್ಯ ಸಂಘದಿಂದ ಚುನಾವಣಾ ಪಟ್ಟಿ ಬರ್ತೈತೆ ಅಂತ ಒಂದು ಸುದ್ದಿ ಇದೆ. ಅದಕ್ಕೆ ಬಂದ ನಂತರ ನಾವು ಒಂದು ಚುನಾವಣೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ.